ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು 2026ರಲ್ಲಿ ದೇಶದ ಪ್ರಮುಖ ಹುದ್ದೆಗಳಿಗೆ ಹೊಸದಾಗಿ ನೇಮಕ ಮಾಡಲಾಗಿದೆ. ಹಾಗಾಗಿ ಯಾರು ಯಾವ ಹುದ್ದೆಗೆ ಹೊಸದಾಗಿ ನೇಮಕ ಆಗಿದ್ದಾರೆ ಅವ್ರ ಮೇಲೆ ಒಂದು ಪ್ರಶ್ನೆಗಳ ರೂಪದಲ್ಲಿ ಡಿಸ್ಕಸ್ ಮಾಡೋದು ತಗೋಣ ಸ್ನೇಹಿತರೆ. ಯಾಕಂದರೆ ಭಾಳಷ್ಟು ಎಕ್ಸಾಮ್ ಮೇಲೆ ಈ ನೇಮಕಾತಿಗಳ ಮೇಲೆ ಅಪಾಯಿಂಟ್ಮೆಂಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲನೇ ಪ್ರಶ್ನೆ ಏನು ತೊಂದೇವಪ್ಪ ಅಂದ್ರದು, ಭಾರತದ ನೂತನ CDS ಆಗಿ ಆಯ್ಕೆಯಾದವರು ಯಾರು? ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ಇಂಡಿಯಾ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. CDS ಹುದ್ದೆಗೆ ಯಾರನ್ನ ಹೊಸದಾಗಿ ನೇಮಕ ಮಾಡಲಾಗಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ನೋಡಿ, 4 ಆಪ್ಷನ್ ನೋಡಿ. ದೇಶದ ಪ್ರಮುಖ ಹುದ್ದೆಗಳ ಅಲಂಕರಿಸಿದಂಥ ವ್ಯಕ್ತಿಗಳಾಗಿದ್ದಾರೆ. ಬಟ್ ಸರಿ ಉತ್ತರ ಯಾವುದು, ಅದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾವುದು ನೋಡಬೇಕು, ಯಾವುದು ಇದರಲ್ಲಿ ಸರಿ ಉತ್ತರ? ಆಪ್ಷನ್ ಬಿ ಇದೆಯಲ್ಲ ಸ್ನೇಹಿತರೆ. ಯಾವುದು? ಆಪ್ಷನ್ ಬಿ, NS ರಾಜಾ ಸುಬ್ರಹ್ಮಣ್ಯನ್ ಅವರು ಈ ಒಂದು ಇದಕ್ಕೆ ಸರಿಯಾದ ಉತ್ತರ. ಯಾವುದಕ್ಕೆ? ದೇಶದ ನೂತನ CDS ಆಗಿ ನೇಮಕಗೊಂಡಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಇದಾರಲ್ಲ, NS ರಾಜಾ ಸುಬ್ರಹ್ಮಣ್ಯನ್ ಅವರನ್ನು ದೇಶದ ನೂತನ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ ಸ್ನೇಹಿತರೆ. NS ರಾಜಾ ಸುಬ್ರಹ್ಮಣ್ಯ ಅವರು ಆಯ್ಕೆಯಾಗ್ಯಾರ. ಈ ಹುದ್ದೆಗೆ ಇವರು ಆಯ್ಕೆಯಾದಂಥ ಎಷ್ಟನೇ ವ್ಯಕ್ತಿಯಪ್ಪ ಅಂದ್ರೆ ಇವರು ಇಲ್ಲಿವರೆಗೆ ಅಂದ್ರೆ 3ನೇ ವ್ಯಕ್ತಿಯಾಗಿ ಆಯ್ಕೆಯಾಗ್ಯಾರ ಸ್ನೇಹಿತರೆ. ಎಷ್ಟನೇದವರು ಇವರು? 3ನೇ ವ್ಯಕ್ತಿ. ಅಂದರೆ ಈಗಾಗಲೇ ಇಬ್ಬರು ಈ ಹುದ್ದೆಯಲ್ಲಿ ಕೆಲಸ ಮಾಡಿದ್ದಾರೆ, ಬಟ್ ಇವರು ನೇಮಕವಾಗ್ತಾರೋ 3ನೇ CDS ಆಗಿ ಆಯ್ಕೆಯಾಗ್ಯಾರ. NS ರಾಜಾ ಸುಬ್ರಹ್ಮಣ್ಯ ಅಂತ ಕರಿತೀವಿ ಸ್ನೇಹಿತರೆ. ಏನ್ರಿ ಅದು CDS ಅನ್ನೋ ಹುದ್ದೆ ಸ್ನೇಹಿತರೆ? ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಕ್ವಶನದಲ್ಲಿ ಇದೆ ನೋಡಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ ಸ್ನೇಹಿತರೆ. ಈ ಹುದ್ದೆ ಮೊದಲು ಇದ್ದಿತ್ತಿಲ್ಲ ನಮ್ಮ ದೇಶದಲ್ಲಿ. ಈ ಹುದ್ದೆ ಯಾವಾಗಪ್ಪ ಈ ಹುದ್ದೆಯನ್ನು ತರಲಾಗಿದೆ ಅಂದರೆ ಇದು 2019ರಲ್ಲಿ ಈ ಹುದ್ದೆಯನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ. 2019ರಲ್ಲಿ ಹುದ್ದೆ ಮಾಡ್ತಾರೆ. ಬಟ್ ಮೊದಲ ನೇಮಕಾತಿ ಮಾಡೋದು 2020ರಲ್ಲಿ ನೇಮಕ ಮಾಡ್ತಾರೆ. ಆ ಮೊದಲ ದೇಶದ ಮೊಟ್ಟ ಮೊದಲ CDS ಯಾರಪ್ಪ ಅಂದ್ರೆ, ಯಾರು ಈ CDS ಹುದ್ದೆಗೆ ಆಯ್ಕೆಯಾದ ಮೊದಲ ವ್ಯಕ್ತಿ ಯಾರಂದ್ರದು ಬಿಪಿನ್ ರಾವತ್ ಅಂತೇಳಿ. ಬಿಪಿನ್ ರಾವತ್ ಅವರು ಭಾಳ ಸಲ ಪ್ರಶ್ನೆ ಬಂದಿದೆ ವಿವಿಧ ಪರೀಕ್ಷೆಗಳಲ್ಲಿ. ದೇಶದ ಮೊಟ್ಟ ಮೊದಲ CDS ಆಗಿ ಯಾರು ನೇಮಕ ಆಗ್ಯಾರಂದ್ರದು ಬಿಪಿನ್ ರಾವತ್ ಅವರು 2020ರಲ್ಲಿ ಫಸ್ಟ್ ಈ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿ. ಬಟ್ ಇವರು ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಮರಣ ಹೊಂದ್ತಾರೆ ಸ್ನೇಹಿತರೆ. ಹಾಗಾಗಿ ಅವರ ಮರಣದ ನಂತರ ಈ ದೇಶದ 2ನೇ CDSಗೆ ನೇಮಕಗೊಂಡವರೇ ಅನಿಲ್ ಚೌಹಾಣನ್ ಅವರು ಇದ್ರು ಇಷ್ಟು ದಿನ. ಯಾರು? ಅನಿಲ್ ಚೌಹಾಣನ್ ಅವರು ಈ ದೇಶದ CDS ಆಗಿ 2ನೇ CDS ಆಗಿ ಕೆಲಸ ಮಾಡ್ಯಾರ. ಬಟ್ ಇವರು ಕೂಡ ಅಧಿಕಾರಾವಧಿ ಮುಗಿದಿದೆ. ಬಟ್ ಈಗ ನೂತನವಾಗಿ 3ನೇ CDS ಆಗಿ ಯಾರು ನೇಮಕಗೊಂಡಿದ್ದಾರೆ? NS ರಾಜಾ ಸುಬ್ರಹ್ಮಣ್ಯ ಅಂತ ಕರಿತೇವೆ. ಹಾಗಾದ್ರೆ ಇವ್ರ ಕೆಲಸ ಏನಪ್ಪ? CDSದ ಹುದ್ದೆ ಕೆಲಸ ಏನು ನೋಡೋದಾದ್ರೆ ಸ್ನೇಹಿತರೆ, CDS ಹುದ್ದೆ 3 ಸೇನಾಪಡೆಗಳ ಯಾವ ಸ್ನೇಹಿತರೆ? ನಮ್ಮ ಭಾರತದ್ದು ಒಂದು ಭೂಸೇನೆ, ಇನ್ನೊಂದು ವಾಯುಪಡೆ ಅಂತ ಕರಿತೀವಿ, ಇನ್ನೊಂದು ನೌಕಾಪಡೆ. ಭಾರತದ 3 ಪ್ರಮುಖ ಸೇನಾಪಡೆಗಳಂತ ಕರಿತೀವಿ: ಭೂಸೇನೆ, ವಾಯುಸೇನೆ, ನೌಕಾಸೇನೆ. ಈ 3ರ ಮೇಲೆ ಮೇಲ್ವಿಚಾರಣೆ ಮಾಡೋರು ಯಾರಪ್ಪ ಅಂದ್ರೆ CDS. 3 ಮುಖ್ಯಸ್ಥರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡೋರೇ CDS. ಹೀಗಾಗಿ CDS ಹುದ್ದೆ ಬಹಳ ಇಂಪಾರ್ಟೆಂಟ್ ಹುದ್ದೆ ಅಂತ ಕರಿತೀವಿ. ಇವರು ಅದೇ ರೀತಿ ದೇಶದ ರಕ್ಷಣಾ ಸಚಿವರ ಯಾರು ಸ್ನೇಹಿತರೆ? ದೇಶದ ರಕ್ಷಣಾ ಸಚಿವರ ಮಿಲಿಟರಿ ಸಹಾಯಕರಾಗಿ, ದೇಶದ ರಕ್ಷಣಾ ಸಚಿವರ ಮಿಲಿಟರಿ ಸಹಾಯಕರಾಗಿ ಕೂಡ ಇವರು ಕೆಲಸ ಮಾಡ್ತಾರೆ CDS ಹುದ್ದೆ. ಹಾಗಾಗಿ ಪ್ರಸ್ತುತ 3ನೇ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದಾರೆ ಯಾರು? NS ರಾಜಾ ಸುಬ್ರಹ್ಮಣ್ಯ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಭಾರತೀಯ ವಾಯುಪಡೆಯ ನೂತನ ಮುಖ್ಯಸ್ಥರು ಯಾರು? ಹೂ ಇಸ್ ದ ಚೀಫ್ ಆಫ್ ಏರ್ ಸ್ಟಾಫ್ ಆಫ್ ಇಂಡಿಯಾ ಅಂತ ಕರೀತಾರೆ ಸ್ನೇಹಿತರೆ. ಭಾರತದ ವಾಯುಪಡೆಯ ನೂತನ ಮುಖ್ಯಸ್ಥರು ಯಾರತ್ತ ಒಂದು ಪ್ರಶ್ನೆ ಕೇಳಿದ್ದಾನೆ. ಯಾರಪ್ಪ ಇದರಲ್ಲಿ ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್ ಅಂತ ಕರಿತೀವಿ. ಅಮರ್ ಪ್ರೀತ್ ಸಿಂಗ್ ಅಂತ ಕರಿತೀವಿ ಸ್ನೇಹಿತರೆ. AP ಸಿಂಗ್ ಅಂತ ಕೂಡ ಶಾರ್ಟ್ಕಟ್ನಲ್ಲಿ ಕರೀತಾರೆ. ಪ್ರಸ್ತುತ ಇವರು ನಮ್ಮ ಭಾರತದ ವಾಯುಪಡೆಯ ಒಂದು ನೂತನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ವಾಯುಪಡೆ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋದ್ರೆ ಸ್ನೇಹಿತರೆ, ಭಾರತದ ವಾಯುಪಡೆ ಸ್ಥಾಪನೆ ಆಗೋದು ಅಕ್ಟೋಬರ್ 8
1932 ನೆನಪಿಡುವ ಸ್ನೇಹಿತರೆ. ಅಕ್ಟೋಬರ್ 8, 1932ರಂದು ನಮ್ಮ ಭಾರತ ವಾಯುಪಡೆ ಸ್ಥಾಪನೆಯಾಗಿದೆ. ಹೀಗಾಗಿ ಅಕ್ಟೋಬರ್ 8 ಏನಂತ ಆಚರಣೆ ಮಾಡ್ತೀವಿ ನಾವು? ವಾಯುಪಡೆ ದಿನಾಚರಣೆ. ವಾಯುಪಡೆ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವುದನ್ನು? ಈ ಅಕ್ಟೋಬರ್ 8. ಯಾಕಂದ್ರೆ ಸ್ಥಾಪನೆ ಆದಂಥ ಒಂದು ದಿನ ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ. ಇದರ ಧ್ಯೇಯ ವಾಕ್ಯ ಏನದಪ್ಪ ಇದರದ್ದು ನೋಡೋದಂದ್ರೆ, ಯಾವ್ದು ವಾಯುಪಡೆಯ ಧ್ಯೇಯ ವಾಕ್ಯ ಏನಪ್ಪ ಅಂದ್ರೆ ಅದು ನಭಂ. ಏನು ಸ್ನೇಹಿತರೆ? ನಭಂ ಸ್ಪರ್ಶಂ. ನಭಂ ಸ್ಪರ್ಶಂ ದೀಪ್ತಂ ಅಂತೇಳಿ ನಮ್ಮ ವಾಯುಪಡೆಯ ಒಂದು ಧ್ಯೇಯ ವಾಕ್ಯ ಅಂತ ಕರಿತೀವಿ. ವಾಯುಪಡೆಯ ಮುಖ್ಯಸ್ಥರನ್ನು ಏನಾದ್ರು ಕರೀತಾರಂದ್ರೆ, ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಏರ್ ಚೀಫ್ ಮಾರ್ಷಲ್. ಏರ್ ಚೀಫ್ ಮಾರ್ಷಲ್ ಅಂತೇಳಿ ನಮ್ಮ ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಪ್ರಸ್ತುತ ಈ ಹುದ್ದೆಗೆ ಯಾರು ಆಯ್ಕೆ ಆಗಿರೋರು ಯಾರಾದಾರ ಪ್ರಸ್ತುತಾಗಿ ಅಮರ್ಪ್ರೀತ್ ಸಿಂಗ್ ಅಂತ ಕರಿತೇವೆ ನಾವು. ಬಟ್ ಭಾರತೀಯ ವಾಯುಪಡೆ ಅಥವಾ ಇಂಡಿಯನ್ ಏರ್ಫೋರ್ಸ್ ಅಂತ ಈಗ ಕರಿತೇವೆ. ಬಟ್ ಇದರ ಮೊದಲ ಹೆಸರು ಏನಿತ್ತಪ್ಪ ಅಂದರೆ, ಇದು ಮೊದಲಿನ ಹೆಸರು ನಾವು ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಂತ ಮೊದಲಿನ ಹೆಸರು ಏನಿತ್ತಪ್ಪ ಅಂದರೆ ಇದು ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಂತೇಳಿ ನಮ್ಮ ಇದರ ಮೊದಲಿನ ಹೆಸರು. ನಮ್ಮ ಭಾರತೀಯ ಒಂದು ವಾಯುಪಡೆಯ ಮೊದಲ ಹೆಸರು. ಪ್ರಸ್ತುತ ನಾವು ಇಂಡಿಯನ್ ಏರ್ಫೋರ್ಸ್ ಅಂತ ಮಾತ್ರ ಕರಿತೀವಿ. ಬಟ್ 1950ಕ್ಕಿಂತ ಮುಂಚೆ ಇದನ್ನು ರಾಯಲ್ ಇಂಡಿಯನ್ ಏರ್ಫೋರ್ಸ್, ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಇದು ಸ್ಥಾಪನೆ ಅಂತ ಕರಿತೀವಿ. ಪ್ರಸ್ತುತ ಇದರ ಮುಖ್ಯಸ್ಥರು ಅಮರ್ಪ್ರೀತ್ ಸಿಂಗ್ ಅಂತ ಕರಿತೀವಿ. ಇನ್ನು DRDOನ ಅಧ್ಯಕ್ಷರು ಯಾರು? ಹೂ ಇಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ DRDO ಅಂತ ಕರೀತಾರೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ DRDO ಅಂತ ಕರಿತೀವಿ. ಈ DRDOದ ನೂತನ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸರ್ಕಾರ ಯಾರಿಗೆ ನೇಮಕ ಮಾಡಿರೋದು? ಆಪ್ಷನ್ ಎ ಇದೆಯಲ್ಲ, ರಾಜೇಶ್ ಕುಮಾರ್ ಸಿಂಗ್. ರಾಜೇಶ್ ಕುಮಾರ್ ಸಿಂಗ್ ಇಸ್ ಎ ರೈಟ್ ಆನ್ಸರ್ ಅಂತ ಕರಿತೀವಿ. ಇವರನ್ನು ನೂತನ DRDOದ ನೂತನ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ. ಏನ್ರಿ ಸ್ನೇಹಿತರೆ DRDO? ನಿಮಗೆ ಇದರ ಒಂದು ವಿಸ್ತೀರ್ಣ ಫುಲ್ ಫಾರ್ಮ್ ಬರೀ ಅಂತ ಕೇಳ್ತಾನೆ ಸ್ನೇಹಿತರೆ. ಏನಪ್ಪ ಇದರ ಫುಲ್ ಫಾರ್ಮ್ ಅದ? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಆರ್ಗನೈಜೇಷನ್ DRDOದ ಒಂದು ಫುಲ್ ಫಾರ್ಮ್ ಅಂತ ಕರಿತೀವಿ. ಅಂದರೆ ನಮ್ಮ ದೇಶಕ್ಕೆ ಏನೇನು ಬೇಕಲ್ಲ ಸ್ನೇಹಿತರೆ, ಒಂದು ಕ್ಷಿಪಣಿಗಳಾಗಿರ್ಬೋದು, ಯುದ್ಧ ಟ್ಯಾಂಕರ್ ಆಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ರಡಾರ್ ಆಗಿರ್ಬೋದು, ಇವೆಲ್ಲದರ ಕುರಿತು ಈ ಒಂದು DRDO ಒಂದು ಸಂಶೋಧನೆ ಮಾಡುವಂಥ ಒಂದು ಭಾರತದ ಸಂಸ್ಥೆ ಅಂತ ಕರಿತೇವೆ DRDO. ಪ್ರಸ್ತುತ ಇದರ ಅಧ್ಯಕ್ಷರಾಗಿ ನೂತನ ಚೇರ್ಮನ್ ಯಾರಿಗೆ ಮಾಡಿರೋ? ರಾಜೇಶ್ ಕುಮಾರ್ ಸಿಂಗ್ ಅಂತ ಕರಿತೀವಿ. ಹಾಗಾದ್ರೆ DRDO ಸ್ಥಾಪನೆ ಯಾವಾಗ? 1958ರಲ್ಲಿ. DRDO ಸ್ಥಾಪನೆ ಆಗೋದು 1958ರಲ್ಲಿ. ಇದು ಕೂಡ ಪ್ರಶ್ನೆ ಕೇಳ್ತಿರ್ತಾನೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದೆ? DRDO ಅಂದ್ರದು ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂಥ ಒಂದು ಸಂಸ್ಥೆಯಾಗಿದೆ. ನಮ್ಮ ಸೇನೆಗೆ ಏನು ಬೇಕಂದ್ರೆ ಕ್ಷಿಪಣಿ ಆಗಿರ್ಬೋದು, ಟ್ಯಾಂಕರ್ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ರೆಡಾರ್ ಆಗಿರ್ಬೋದು, ಎಲ್ಲವನ್ನು ಒಂದು ಸಂಶೋಧನೆ ಮಾಡ್ತಾರೆ ವಿಜ್ಞಾನಿಗಳು ಇರ್ತಾರೆ ಇಲ್ಲಿ. ಅದು DRDO ಸ್ಥಾಪನೆ 1958. ಪ್ರಸ್ತುತ ಇದರ ನೂತನ ಚೇರ್ಮನ್ ಆಗಿ ರಾಜೇಶ್ ಕುಮಾರ್ ಸಿಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, RBI ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? RBI ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಯಾರನ್ನು ನೇಮಕ ಮಾಡಿರುತ್ತೆ ಒಂದು ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ. 4 ಉತ್ತರ ಕೊಟ್ಟಿದ್ದಾರೆ. ಯಾವುದರಲ್ಲಿ ಸರಿ ಉತ್ತರ ಗೆಸ್ ಮಾಡಿ. ಆಪ್ಷನ್ ಎ ಇದೆಯಲ್ಲ, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಅಂತ ಕರಿತೀವಿ. ಯಾರ್ದು? ರವಿಶಂಕರ್ ಈಸ್ ಎ ರೈಟ್ ಆನ್ಸರ್. ಆಪ್ಷನ್ ಎ ಇದೆಯಲ್ಲ, ಅವರನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅವರನ್ನು ನೇಮಕ ಮಾಡಲಾಗಿದೆ. ಯಾರನ್ನು? ಆಪ್ಷನ್ ಎ ರವಿಶಂಕರ್ ಈಸ್ ಎ ರೈಟ್ ಆನ್ಸರ್. RBIನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕ ಮಾಡಲ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದ್ರೆ ಪ್ರಸ್ತುತ ನಮ್ಮ RBI ಗವರ್ನರ್ ಯಾರದಾರ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಸಂಜಯ್ ಮಲ್ಹೋತ್ರಾ. ಇದು ಕೂಡ ನೆನಪಿಡಬೇಕು. ಪ್ರಸ್ತುತ ನಮ್ಮ RBIನ ಗವರ್ನರ್ ಸಂಜಯ್ ಮಲ್ಹೋತ್ರಾ.
ಸ್ನೇಹಿತರೆ ಒಂದು ಸ್ವಲ್ಪ RBI ಬಗ್ಗೆ ಒಂದಿಷ್ಟು ಮಾಹಿತಿ ನಮಗೆ ಗೊತ್ತಿರ್ಬೇಕು. ಯಾಕಂದರೆ ಪ್ರಶ್ನೆ ಯಾವ ರೀತಿ ಕೇಳ್ತಾನೋ ಗೊತ್ತಾಗಲ್ಲ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, RBI ನಮ್ಮ ದೇಶದ ಏನಂತ ಕರಿತೀವಿ, ಅದನ್ನು ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. RBIನ ಏನಂತ ಕರೀತಾರೆ, ಕೇಂದ್ರ ಬ್ಯಾಂಕ್ ಅಂತ ಕರೀತಾರೆ. ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಸ್ಥಾಪನೆ ಯಾವ ವರ್ಷದನ ಸ್ಥಾಪನೆ ಮಾಡಲಾಗಿದೆ, ಯಾವ ವರ್ಷದನ ಸ್ಥಾಪನೆ ಮಾಡ್ಯಾರಪ್ಪ ಅಂದರೆ ಇದು 1935 ಏಪ್ರಿಲ್ 1ರಂದು ಇದನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮೊದಲ ಕೇಂದ್ರ ಕಚೇರಿ, ಫಸ್ಟ್ ಇದರ ಕೇಂದ್ರ ಕಚೇರಿ, ಅದು ಕೂಡ ಕ್ವಶನ್ ಕೇಳ್ತಾನೆ. ಮೊದಲ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು. ಬಟ್ ನಂತರ ಎಲ್ಲಿಗೆ ಸ್ಥಳಾಂತರ ಮಾಡ್ಯಾರ ಇದನ್ನು, ಅಂದಿನ ಬಾಂಬೆ ಅಂತ ಕರಿತೀವಿ, ಇಂದಿನ ಮುಂಬೈ. ಪ್ರಸ್ತುತ RBIನ ಕೇಂದ್ರ ಕಚೇರಿ ಇರೋದು ಮುಂಬೈದಲ್ಲಿ. ಬಟ್ ಸ್ಥಾಪನೆ ಆದಾಗ ಎಲ್ಲಿತ್ತು, ಕೋಲ್ಕತ್ತಾದಲ್ಲಿತ್ತು. 1937ರಲ್ಲಿ ಇದೇನು ಮಾಡ್ತಾರೆ, ಇದನ್ನು ಮುಂಬೈಗೆ ಇದನ್ನು ಸ್ಥಳಾಂತರ ಮಾಡ್ತಾರೆ. ಇದು ಕೂಡ ನೆನಪಿಡಬೇಕು. ಹಾಗಾದ್ರೆ ಇಂಥ RBI ರಾಷ್ಟ್ರೀಕರಣ ಆಗೋದು ಯಾವಾಗ ಅಂದ್ರೆ ಇದು 1949 ಜನವರಿ 1ರಂದು ಈ RBI ರಾಷ್ಟ್ರೀಕರಣಗೊಳ್ಳುತ್ತೆ ಸ್ನೇಹಿತರೆ. ಇದು ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ. ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ ಇದನ್ನು. ಯಾವುದು, ಕೇಂದ್ರ ಬ್ಯಾಂಕ್. ಪ್ರಸ್ತುತ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ರವಿಶಂಕರ್ ಅವರ ನೇಮಕ ಮಾಡಲಾಗಿದೆ. ಪ್ರಸ್ತುತ RBI ಗವರ್ನರ್ ಯಾರಂದ್ರೆ ಸಂಜಯ್ ಮಲ್ಹೋತ್ರಾ ಅಂತ ಕರಿತೀವ್ರಿ. ಮುಂದಿನ ಪ್ರಶ್ನೆ, ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮರು ನೇಮಕಗೊಂಡವರು ಯಾರು? ಹೂ ವಾಸ್ ರೀಅಪಾಯಿಂಟೆಡ್ ಆಸ್ ಎ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ. ಅಂದರೆ ಮರು ನೇಮಕ ಆಲ್ರೆಡಿ ಇದ್ರು ಇವರು, ಮತ್ತೆ ನೇಮಕ ಮಾಡ್ಯಾರ. ಯಾರತ್ತ ಒಂದು ಪ್ರಶ್ನೆ ಕೇಳೋಣ. ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ತುಷಾರ್ ಮೆಹ್ತಾ ಇಸ್ ಅ ರೈಟ್ ಆನ್ಸರ್ ಅಂತ ಕರಿತೀವಿ ಸ್ನೇಹಿತರೆ. ಭಾರತದ ಸಾಲಿಸಿಟರ್ ಜನರಲ್ ಆಗಿ ಇವರನ್ನು ನೇಮಕ ಮಾಡಲಾಗಿದೆ. ತುಷಾರ್ ಮೆಹ್ತಾ ಅವರು 2ನೇ ಅವಧಿಗೆ ಆಯ್ಕೆ. ಯಾಕಂದ್ರೆ ಒಂದು ಸಲ ಆಯ್ಕೆ ಅಂದರೆ ಅಧಿಕಾರಾವಧಿ ಎಷ್ಟು ಇರ್ತದೆ ಸಾಲಿಸಿಟರ್ ಜನರಲ್ದು, 3 ವರ್ಷ ಅಂತ ಹೇಳಿ ಸ್ನೇಹಿತರೆ. ಇವರು ಮರು ನೇಮಕಗೊಂಡಾರ. ಸಾಲಿಸಿಟರ್ ಯಾರಪ್ಪ ಇವರಪ್ಪ ಅಂದ್ರೆ ದೇಶದ ಎರಡನೇ ಅತಿ ದೊಡ್ಡ ಕಾನೂನು ಅಧಿಕಾರಿ ಅಂತ ಕರೀತಾರೆ ಇವರನ್ನು. ದೇಶದಾಗ 2ನೇ ಅತಿ ದೊಡ್ಡ ಕಾನೂನು ಅಧಿಕಾರಿ ಯಾರಾದರೂ ಇದ್ರಪ್ಪ ಅಂದ್ರೆ ಅದು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗಾದ್ರೆ 1ನೇ ಸ್ಥಾನದಲ್ಲಿರೋರು ಯಾರಪ್ಪ, ದೇಶದ ಅತಿ ದೊಡ್ಡ 1 ನಂಬರ್ ಯಾರಪ್ಪ ಅಂದ್ರೆ ಅವರು ಅಟಾರ್ನಿ ಜನರಲ್ ಅಂತ ಕರಿತೀವಿ. ಅವರು ಈ ದೇಶದ ಅತಿ ದೊಡ್ಡ ಕಾನೂನು ಅಧಿಕಾರಿ. ಯಾರು, ಅಟಾರ್ನಿ ಜನರಲ್ ಅಂತ ಕರಿತೀವಿ. ಇವರಿಗೆ ಸಹಾಯಕ ಮಾಡಲಿಕ್ಕೆ ಈ ಹುದ್ದೆ ಮಾಡ್ಯಾರವರು ಸಾಲಿಸಿಟರ್ ಜನರಲ್. ಇವರಿಗೆ ಸಹಾಯ ಮಾಡ್ತಾರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಹೀಗಾಗಿ ದೇಶದ ಅತಿ ದೊಡ್ಡ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಅಂದ್ರೆ, 2ನೇ ಅತಿ ದೊಡ್ಡ ಕಾನೂನು ಅಧಿಕಾರಿ ಯಾರಪ್ಪ ಅಂದ್ರೆ ಅವರು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಪ್ರಸ್ತುತ ಇದಕ್ಕೆ ನೇಮಕಗೊಂಡವ್ರು ಯಾರಪ್ಪ ಅಂದ್ರೆ ಅದು ತುಷಾರ್ ಮೆಹ್ತಾ ಅಂತ ಕರಿತೀವಿ ಸ್ನೇಹಿತರೆ. ಬಟ್ ಇದು ಸಂವಿಧಾನಾತ್ಮಕ ಹುದ್ದೆ ಅಲ್ಲ, ನೆನಪಿಡಬೇಕು. ಇದು ಸಂವಿಧಾನಾತ್ಮಕ ಹುದ್ದೆ ಅಲ್ಲ. ಇದು ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಸಂವಿಧಾನಾತ್ಮಕ ಮತ್ತು ಸಂವಿಧಾನೇತರ 2 ಹುದ್ದೆಗಳು ಬರ್ತವೆ. ಸಂವಿಧಾನಾತ್ಮಕ ಅಂದರೆ ಸಂವಿಧಾನ, ಅದ್ರ ಬಗ್ಗೆ ಆರ್ಟಿಕಲ್ ಇರಬೇಕು, ಮಾಹಿತಿ ಕೊಟ್ಟಿರ್ಬೇಕು, ಅದು ಸಂವಿಧಾನಾತ್ಮಕ. ಇವೆಲ್ಲ ಶಾಸನಾತ್ಮಕ ಹುದ್ದೆಗಳು. ನಾವು ಅಟಾರ್ನಿ ಜನರಲ್ ಓದ್ತೀವಿ, ಇದು ಸಂವಿಧಾನಾತ್ಮಕ ಹುದ್ದೆ. ಯಾಕೆ, ಆರ್ಟಿಕಲ್ 76 ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಮಾಹಿತಿ ಕೊಡ್ತದೆ. ಬಟ್ ಸಾಲಿಸಿಟರ್ ಜನರಲ್ ಬಗ್ಗೆ ಯಾವುದೇ ಆರ್ಟಿಕಲ್ ಇಲ್ಲ. ಇದು ಸಂವಿಧಾನಾತ್ಮಕ ಹುದ್ದೆ ಏನಲ್ಲ ಅಲ್ಲ ಅಂತ ಕರಿತೇವೆ. ಯಾವುದು, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾನ. ಮುಂದಿನ ಪ್ರಶ್ನೆ, ಡಿಜಿಟಲ್ ಸೆನ್ಸಸ್ 2027ರ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಹೂ ಇಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಡಿಜಿಟಲ್ ಸೆನ್ಸಸ್ 2027 ಅಂತ ಕರೀತಾರೆ. ಇತ್ತೀಚೆಗೆ ಜನಗಣತಿ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡ್ಯಾರ. ಯಾರಿಗೆ ಮಾಡ್ಯಾರ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಸರಿ ಉತ್ತರ ಆಪ್ಷನ್ ಎ ಇದ್ದಾರೆ, ಸುದರ್ಶನ್ ಪಟ್ನಾಯಕ್ ಇಸ್ ರೈಟ್ ಆನ್ಸರ್. ಸುದರ್ಶನ್ ಪಟ್ನಾಯಕ್ ಅಂತ ಕರಿತೇವೆ. ಇವರನ್ನ ನಮ್ಮ ಡಿಜಿಟಲ್ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಯಾರಿಗೆ ಸುದರ್ಶನ್ ಪಟ್ನಾಯಕ್ ಅಂದರೆ ಇವರು ಮೂಲತಃ ಯಾವ ರಾಜ್ಯದವರು, ಒಡಿಸ್ಸಾ ರಾಜ್ಯದವರು ಬರ್ತಾರೆ. ಇವರೊಬ್ಬರು ಮರಳು ಕಲಾವಿದವರು. ಯಾರಿವರು, ಮರಳು ಕಲಾವಿದ ಅಂತ ಕರಿತೀವಿ. ಅಂದರೆ ಸ್ನೇಹಿತರೆ, ಸಮುದ್ರ ತೀರದಲ್ಲಿರುವಂಥ ಮರಳನ್ನು ಬಳಸಿಕೊಂಡು ಒಂದು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಸುದರ್ಶನ್ ಪಟ್ನಾಯಕ. ಇವರಿಗೆ 2018ರಲ್ಲಿ ಪದ್ಮಶ್ರೀ ಅವಾರ್ಡ್
ಕೂಡ ಕೊಡಲಾಗಿದೆ. ಯಾರಿಗೆ? ಸುದರ್ಶನ್ ಪಟ್ನಾಯಕ್ ಅವರಿಗೆ. ಇವರಿಗೆ ನಮ್ಮ 2027 ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಈ ಸಲ ನಡೀತಿರೋ ಇಡೀ ಜನಗಣತಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಫಸ್ಟ್ ಅದು ಕರೀತಾರೆ ಸ್ನೇಹಿತರೆ. ಫಸ್ಟ್ ಡಿಜಿಟಲ್ ಜನಗಣತಿ ಅಂತ ಕರೀತಾರೆ. ಈ ದೇಶದಲ್ಲಿ ಎಷ್ಟು ಎಷ್ಟು ಜನಗಣತಿ ಇಲ್ಲಿ ತನಕ 15 ಜನಗಣತಿ ಮಾಡಲಾಗಿದೆ. ಬಟ್ ಯಾವುದೂ ಡಿಜಿಟಲ್ ಆಗಿತ್ತಲ್ಲ, ಬಟ್ ಇದು ಈ ಸಲ ಡಿಜಿಟಲ್ ಮಾಡ್ತಾ ಇದೆ. ಹಾಗಾಗಿ ಇದು ಒಂದು ಐತಿಹಾಸಿಕ ದಾಖಲೆ ಅಂತ ಕರೀತಾರೆ. ಇದು ಎಷ್ಟನೇ ಜನಗಣತಿ ಅಂದರೆ ಇದು 16ನೇ ಜನಗಣತಿ ಅಂತ ಕರಿತೇವೆ ಸ್ನೇಹಿತರೆ. 2 ಹಂತದಲ್ಲಿ ಮಾಡ್ತಾ ಇದ್ದಾರೆ ಈ ವರ್ಷ, ಅಂದರೆ 2026ರಲ್ಲಿ ಮತ್ತು 2020 2 ಹಂತದಲ್ಲಿ ಮಾಡ್ತಾರೆ. ಈ ಸಲ 2026 ಮನೆಗಳ ಪಟ್ಟಿ ರೆಡಿ ಮಾಡಿ 2027 ಗಣತಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಕರಿತೇವೆ ಸ್ನೇಹಿತರೆ. ಬಟ್ ಇದನ್ನು ಅಧಿಕೃತವಾಗಿ ಚಾಲನೆ ಕೊಟ್ಟರು ನಮ್ಮ ರಾಷ್ಟ್ರಪತಿಗಳಾದಂಥ ಯಾರು? ದ್ರೌಪದಿ ಮುರ್ಮು ಅವರು. ಸ್ವತಃ ಅವರದೇ ಒಂದು ಗಣತಿಯನ್ನು ಡಿಜಿಟಲ್ ಮೂಲಕ ಅಪ್ಲೋಡ್ ಮಾಡಿ ಇದಕ್ಕೆ ಚಾಲನೆ ಕೊಡ್ತಾರೆ ದ್ರೌಪದಿ ಮುರ್ಮು ಅವರು. ಯಾಕಪ್ಪ ಈ ಸಲ ಡಿಜಿಟಲ್ ಜನಗಣತಿ ಅಂತ ಕರಿತೀವಿ. ಹಾಗಾದ್ರೆ ಈ ಸಲ ಜನಗಣತಿಯಲ್ಲಿ ಕೇಳೋರುವಂಥ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು ಕೇಳ್ತಾರಪ್ಪ ಅಂದ್ರೆ 33 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು? 33 ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದ್ರೆ ದೇಶದ ಜನಗಣತಿ ಪ್ರಾರಂಭ ಆಗೋದು, ಇದು ಇನ್ನೊಂದು ಸ್ವಲ್ಪ ಮಾಹಿತಿ ಬೇಕಂದ್ರೆ ದೇಶದಲ್ಲಿ ಜನಗಣತಿ ಪ್ರಾರಂಭ ಆಗೋದು 1872ರಿಂದ ಪ್ರಾರಂಭವಾಗಿದೆ ಅಂತ ಕರಿತೇವೆ. 10 ವರ್ಷಗೊಮ್ಮೆ ಪ್ರಾರಂಭ ಆಗೋದು 1881ರಲ್ಲಿ. ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಟೋಟಲ್ 15 ಜನಗಣತಿ ಕಂಪ್ಲೀಟ್ ಆಗಿದೆ. ಈ ಸಲ 16ನೇ ಅಂತ ಕರಿತೀವಿ. ಸ್ವತಂತ್ರ ಬಂದ ಬಳಕ ಎಷ್ಟನೇ ಜನಗಣತಿ? ಅದು 8ನೇ ಜನಗಣತಿ ಅಂತ. ಸ್ವತಂತ್ರ ಬಂದ ಬಳಕ ಟೋಟಲ್ ಆಗಿ ಹಿಡಿದ್ರೆ 16, ಅದು ಸ್ವತಂತ್ರ ಬಂದ ಬಳಕ 16 ಜನಗಣತಿ ಅಂತ ಕರಿತೀವಿ. ಭಾರತದ ನೂತನ ಸೇನಾ ಮುಖ್ಯಸ್ಥ ಯಾರು? ಚೀಫ್ ಆಫ್ ಆರ್ಮಿ ಯಾರಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ನಮ್ಮ ಇಡೀ ಸೇನಾ ಪಡೆಗಳಲ್ಲೇ ಅತಿ ದೊಡ್ಡದಂತ ಕರಿತೀವಿ. ಈ ಸೇನಾ ಪಡೆಯ ಒಬ್ಬ ಮುಖ್ಯಸ್ಥರಾಗಿ ಯಾರು ನೇಮಕ ಮಾಡ್ಯಾರಪ್ಪ ಅಂದ್ರೆ ನೋಡೋದಾರ ಸ್ನೇಹಿತರೆ, ಸರಿ ಉತ್ತರ ಆಪ್ಷನ್ ಸಿ ಇದೆಯಲ್ಲ, ಧೀರಜ್ ಶೇಠ್ ಅಂತ ಕರಿತೀವಿ ಸ್ನೇಹಿತರೆ. ಯಾರು? ಧೀರಜ್ ಶೇಠ್ ಅನ್ನೋರನ್ನ ನೂತನ ಸೇನಾ ಮುಖ್ಯಸ್ಥರಾಗಿ ಎಷ್ಟನೇದವರು ಈ ಹುದ್ದೆಗೆ ಆಯ್ಕೆ ಆಗ್ತಾರೋ 31ನೇ ಒಂದು ಭೂಸೇನೆಯ ಮುಖ್ಯಸ್ಥರಾಗ್ಯಾರ. ಯಾರು? ಧೀರಜ್ ಶೇಠ್ ಅಂತ ಕರಿತೀವಿ. ನಿರ್ಗಮಿತ ಇವರು ಹಿಂದಿನ ಅಧ್ಯಕ್ಷರು ಆಪ್ಷನ್ ಎ ಇದೆಯಲ್ಲ, ಉಪೇಂದ್ರ ದ್ವಿವೇದಿ ಅವರು 30ನೇ ಅಧ್ಯಕ್ಷರಾಗಿ ತಮ್ಮ ಅಧಿಕಾರಾವಧಿ ಮುಗಿಸಿದ್ದಾರೆ. ಈ 31ನೇದವರಾಗ್ಯಾರ ಧೀರಜ್ ಶೇಠ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಭೂಸೇನೆ ನೋಡಿ ಸ್ನೇಹಿತರೆ, ಭೂಸೇನೆ ಬ್ರಿಟಿಷರ ಕಾಲದಲ್ಲಿ ಒಂದು ಸ್ಥಾಪನೆ ಆದಂಥ ಒಂದು ಸಂಸ್ಥೆ ಅಂತ ಕರಿತೀವಿ ಸ್ನೇಹಿತರೆ. ಯಾವಾಗಿದೆ ಸ್ಥಾಪನೆ ಆಗೋದು? ಜನವರಿ 15, 1895 ಜನವರಿ 15 ಏನಂತ ಆಚರಣೆ ಮಾಡ್ತೀವಿ ನಾವು? ಭೂಸೇನಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಜನವರಿ 15 ಭೂಸೇನಾ ದಿನಾಚರಣೆ ಅಂತ ಕರಿತೀವಿ. ಜನವರಿ 15 ಅಂತ ಕರಿತೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಇಂಟೆಲಿಜೆನ್ಸ್ ಬ್ಯೂರೋದ ನೂತನ ನಿರ್ದೇಶಕರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಇಂಟೆಲಿಜೆನ್ಸ್ ಬ್ಯೂರೋದ ನೂತನ ಒಂದು ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡ್ಯಾರ ಅಂದ್ರೆ ಮಹೇಶ್ ದೀಕ್ಷಿತ್ ಅನ್ನೋರನ್ನು. ಯಾರು? ಮಹೇಶ್ ದೀಕ್ಷಿತ್. ಆಪ್ಷನ್ ಎ ರೈಟ್ ಆನ್ಸರ್ ಅಂತ ಕರಿತೀವಿ. ಯಾವ ಸ್ನೇಹಿತರೆ? ಆಪ್ಷನ್ ಎ ಮಹೇಶ್ ದೀಕ್ಷಿತ್ ಅನ್ನೋರು ಈ ನೂತನ IB ಇಂಟೆಲಿಜೆನ್ಸ್ ಬ್ಯೂರೋನ ಅಧ್ಯಕ್ಷ ಸ್ನೇಹಿತರೆ. ಏನಿದೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ನೋಡೋದ್ರ ಸ್ನೇಹಿತರೆ, IB ಅಂತ ಕರೀತಾರೆ. ಇದು ದೇಶದ ಆಂತರಿಕ ಗುಪ್ತಚರ ಸಂಸ್ಥೆ. ಆಂತರಿಕ ಗುಪ್ತಚರ ಸಂಸ್ಥೆ ಅಂತ ಕರಿತೀವಿ. ಅಂದರೆ ದೇಶದ ಒಳಗೆ ಏನೇ ಒಂದು ಯಾವುದೇ ಒಂದು ವಿಧ್ವಂಸಕ ಕೃತ್ಯ ಆಗಿರ್ಬೋದು, ಯಾವುದೇ ಒಂದು ಇದು ಆಗಿರ್ಬೋದು, ಹಿಂಸಾತ, ಇವೆಲ್ಲವನ್ನು ಮಾಹಿತಿಯನ್ನು ಕಲೆ ಹಾಕೋ ಒಂದು ಸಂಸ್ಥೆನೇ IB ಅಂತ ಕರಿತೀವಿ. ದೇಶದ ಹೊರಗಡೆಯಿಂದ ರಾ ಅಂತ ಬರುತ್ತೆ, RAW ರಾ ಸಂಸ್ಥೆ. ದೇಶದ ಆಂತರಿಕ ಮಾಡೋದು IB ಅಂತ ಕರಿತೀವಿ. ಇಂಥ ಒಂದು ಹುದ್ದೆಗೆ ನೇಮಕವಾಗಿ ಕೊಟ್ಟರು ಯಾರಪ್ಪ ಅಂದ್ರೆ ಅವರು ನಮ್ಮ ಮಹೇಶ್ ದೀಕ್ಷಿತ್ ಅಂತ ಕರಿತೀವಿ. ಇನ್ನು ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಯಾರು? ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಯಾರಪ್ಪ ಒಂದು ಪ್ರಶ್ನೆ ಕೇಳಿದಾರೆ ಸ್ನೇಹಿತರೆ. ಯಾರಪ್ಪ? ಇಲ್ಲಿ 4 ಕೊಟ್ಟರು ಆಪ್ಷನ್ಗಳು ಸರಿ ಉತ್ತರ ಅಂದ್ರೆ ಅದು ಆಪ್ಷನ್ ಬಿ ಇದೆಯಲ್ಲ, ಸಿ ಜೋಸೆಫ್ ವಿಜಯ್ ಅಂತ ಕರಿತೀವಿ. ಸಿ ಜೋಸೆಫ್ ವಿಜಯ್ ಇಸ್ ಅ ರೈಟ್ ಆನ್ಸರ್. ತಮಿಳುನಾಡಿನ ನೂತನ ಒಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಯಾರ. ಯಾರಪ್ಪ ಇವರು? ವಿಜಯ್ ಅಂತ ನೋಡಿದ್ರೆ ತಮಿಳುನಾಡಿನ ಖ್ಯಾತ ನಟ ಇವರ ಪಕ್ಷ ಯಾವುದಪ್ಪ ಅಂದ್ರೆ ಅದು
TVK ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಈ ಪಕ್ಷದ ಮುಖಾಂತರ ಈ ಸಲ ತಮಿಳುನಾಡಿನಲ್ಲಿ ಎಷ್ಟು ಟೋಟಲ್ 234 ಸೀಟ್ಗಳಲ್ಲಿ MLA ಸೀಟ್ಗಳಲ್ಲಿ ಪ್ರಸ್ತುತ ಎಷ್ಟು ಉಳಿದಾರೆ ಇವರು 107 ಸ್ಥಾನ. ಪ್ರೆಸೆಂಟ್ ಇವರು MLAಗಳ ಸಂಖ್ಯೆ 107. ಇವ್ರದೇ ಪಕ್ಷ ಅಧಿಕಾರ ಬಂದಿದೆ, ಅದು TVK ಅಂತೇಳಿ ಕರಿತೀವಿ ತಮಿಳುನಾಡಿನಲ್ಲಿ. ಮುಂದಿನ ಪ್ರಶ್ನೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರು? ಚೀಫ್ ಮಿನಿಸ್ಟರ್ ಆಫ್ ವೆಸ್ಟರ್ನ್ ಬೆಂಗಾಲ್. ಹೂ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟರ್ನ್? ಅಂದರೆ ನೂತನವಾಗಿ ನೇಮಕವಾಗಿದೆ. ಇತ್ತೀಚೆಗೆ 2 ರಾಜ್ಯಗಳ ದೊಡ್ಡ ಚುನಾವಣೆ, ಪಶ್ಚಿಮ ಬಂಗಾಳ, ಇನ್ನೊಂದು ತಮಿಳುನಾಡು ಕರಿತೀವಿ. ಪಶ್ಚಿಮ ಬಂಗಾಳದಲ್ಲಿ ಯಾರಪ್ಪ ಆಯ್ಕೆಯಾಗ್ಯಾರ ಈ ಸಲ ಅಂದ್ರೆ ಅದು ಪ್ರಶ್ನೆ ಕೇಳಿದಾನೆ. ಕರೆಂಟ್ ಅಫೇರ್ಸಲ್ಲಿ ಕೇಳುವಂಥ ಒಂದು ಪ್ರಶ್ನೆ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದರ ಸುವೇಂದು ಅಧಿಕಾರಿ ಇಸ್ ಅ ರೈಟ್ ಆನ್ಸರ್. ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ನೂತನ ಒಂದು CM ಆಗಿ ಅಧಿಕಾರ ತಗೊಂಡಾರ ಸ್ನೇಹಿತರೆ. ಇವರು ಯಾವ ಪಕ್ಷದವರು ಅಂದ್ರೆ ಇವರು BJP ಪಕ್ಷದಿಂದ ಆಯ್ಕೆಯಾಗಿರೋದು ಕರಿತೀವಿ. ತಮ್ಮ ವೆಸ್ಟ್ ಬೆಂಗಾಳದಲ್ಲಿ 293 MLA ಸ್ಥಾನಗಳನ್ನು ಹೊಂದಿದಂಥ ಒಂದು ಪಶ್ಚಿಮ ಬಂಗಾಳದಲ್ಲಿ ಇವರು ಗೆದ್ದಂಥ ಸ್ಥಾನ 207 ಸ್ಥಾನಗಳನ್ನು ಗೆದ್ದಿದೆ. ಯಾವುದು? ಪಶ್ಚಿಮ ಬಂಗಾಳದ BJP ಪಕ್ಷ ಕರಿತೀವಿ. ಇದೇ ಮೊದಲ ಬಾರಿಗೆ BJP ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಳದಲ್ಲಿ ತನ್ನ ಅಧಿಕಾರವನ್ನು ಪಡೆದಿದೆ ಅಂತ ಕರಿತೀವಿ. ಸ್ನೇಹಿತರೆ, ಇವೆಲ್ಲ ಪ್ರಮುಖವಾಗಿ ನೇಮಕವಾದಂಥ ಒಂದು ಉನ್ನತ ಹುದ್ದೆಗಳ ನೇಮಕದವರ ಕುರಿತು ಒಂದು ವಿಡಿಯೋ ಸ್ನೇಹಿತರೆ. ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪಾರ್ಟನ್ನು ಇನ್ನೂ ಪ್ರಮುಖ ಹುದ್ದೆಗಳ ಒಂದು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್.